ಶಾಸ್ತ್ರ ಶುರು ಮಾಡೋಣವಾ? ಖಂಡಿತ ಮಾಡೋಣ. ಸುಶಾಂತ, ಕಳ್ಸಕ್ ಪೂಜೆ ಮಾಡಿ ಕುಂಕುಮ ನಿನ್ ಹೆಂಡತಿ ಹಣೆಗಿಡು. ಅಳಿಯಂದ್ರೆ ಕುಂಕುಮ ಇಡಿ ಅಳಿಯಂದ್ರೆ. ಯಾಕೋ ಸುಶಾಂತ, ಏನಾಯ್ತು? ಯಾಕೆ ಎದ್ನಿನ್ಬಿಟ್ಟೆ? ಅಪ್ಶಕನಪ್ಪ, ಕೂತ್ಕೋ. ಅಳಿಯಂದ್ರೆ ಯಾಕೆ ಹಣೆಗೆ ಕುಂಕುಮ ಇಡೋದನ್ನ ಹಾಗೆ ನಿಲ್ಲಿಸ್ಬಿಟ್ರಿ? ಏನಾಯ್ತು? ಕೆಲವೊಂದು ವಿಷಯಗಳು ಗೊತ್ತಾಗ್ಲಿ. ಸುಶಾಂತ್, ಏನಾಯ್ತಪ್ಪ? ಆ ವಿಷಯಗಳು ಗೊತ್ತಾಗದೆ ಈ ಶಾಸ್ತ್ರ ಮಾಡೋದಕ್ಕೆ ನಂಗೆ ತುಂಬಾ ಕಷ್ಟ ಆಗ್ತಿದೆ ಅಣ್ಣ. ಯಾವ ಪ್ರಶ್ನೆಗಳು, ಏನು ಉತ್ತರ ಸಿಗ್ಬೇಕು ನಿನ್ಗೆ? ಯಾವ ವಿಷಯ ಗೊತ್ತಾಗ್ಬೇಕಪ್ಪ? ಏ ಸುಶಾಂತ್, ಎಲ್ರೂ ನಾವೆಲ್ಲ ಒಟ್ಟಿಗೆ ಇರ್ತೀವಲ್ಲ, ಅವಾಗ ಮಾತಾಡ್ಕೊಳ್ಳೋಣ. ಈಗ ಬೇಡ ಕಣ. ಏನಪ್ಪ ಇದು ಸುಶಾಂತಪ್ಪ? ಮೊದಲನೇದಾಗಿ ನೀವೆದ್ದಿದ್ದೇ ತಪ್ಪು. ಈಗೇನೇನೋ ಮಾತಾಡ್ತಿದ್ದೀರಲ್ಲಪ್ಪ. ಮೊದಲು ಶಾಸ್ತ್ರಗಳೆಲ್ಲ ಮುಗಿದು ಬಿಡ್ಲಿ, ಆಮೇಲೆ ಮಾತಾಡ್ಕೊಂಡ್ರಾಯ್ತು. ಮುಹೂರ್ತ ಮೀರ್ತಾ ಇದೆಯಪ್ಪ. ನಡಿಬೇಕಾಗಿರೋ ಕೆಲ್ಸಗಳು ನಡೆದು ಬಿಡ್ಲಿ. ಕುಂಕುಮ ಇಟ್ಟು ಶಾಸ್ತ್ರ ಮುಂದುವರ್ಸು. ಅಣ್ಣ, ನನ್ನಿಂದ ಆಗಲ್ಲ ಅಣ್ಣ. ನನಗೊಂದು ಕ್ಲಾರಿಟಿ ಬೇಕೇ ಬೇಕು. ಸುಶಾಂತ, ಏನಪ್ಪ ನೀನು? ಯಾವ ಸಮಯದಲ್ಲಿ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ನಿನ್ಗೆ? ಮೊದ್ಲು ಕೂತ್ಕೋ. ಸಂಪ್ರದಾಯ ಬದ್ಧವಾಗಿ ಏನೇನಾಗ್ಬೇಕೋ ಅದೆಲ್ಲ ಆಗ್ಲಿ. ಅಮ್ಮ ಪ್ಲೀಸ್. ನಿನ್ನೆ ನಾನೊಂದು ಪ್ರಶ್ನೆ ಕೇಳಿದ್ದೆ, ಇಲ್ಲಿವರೆಗೂ ನನಗೆ ಉತ್ತರ ಸಿಕ್ಕಿಲ್ಲ. ಮನೆಗೆ ಬಂದಾಗ ಮುಖಕ್ಕೆ ಮುಖ ಕೊಡದೆ ವಾಪಸ್ ಹೋಗಿ ನೋಡಿದ್ರಲ್ಲ ನೀವೇ. ನಾನು ಎಲ್ಲಿಗಮ್ಮ ಬಂದಿದ್ದೀನಿ? ಎಲ್ಲಿಗೆ ಬಂದಿದ್ದೀನಿ? ನೋಡಿ, ಯಾರು ಮಾತಾಡ್ತಿಲ್ಲ. ಸರಿ, ಬೇಡ ಬೇಡಿ. ನನಗೆ ಅದೊಂದು ಪ್ರಶ್ನೆಗೆ ಉತ್ತರ ಕೊಡ್ಲಿ. ಶಾಸ್ತ್ರಗಳನ್ನ ಮಾಡ್ತೀನಿ. ಉತ್ತರ ಸಿಗದೇ ಇದ್ರೆ ಇವತ್ತಲ್ಲ ನಾಳೆ ಯಾವತ್ತು ಬೇಕಾದ್ರೂ ಶಾಸ್ತ್ರ ಮಾಡ್ಕೋಬಹುದು. ಅಳಿಯಂದ್ರೆ ಇಲ್ಲಿ ನೋಡಿ, ನಿಮ್ಮ ಮನಸ್ಥಿತಿ ನಂಗೆ ಅರ್ಥ ಆಗ್ತಾ ಇದೆ. ಆದರೆ ಅದನ್ನೆಲ್ಲ ಚರ್ಚೆ ಮಾಡುವಂಥ ಸಮಯ ಆಗಲಿ ಸಂದರ್ಭ ಆಗಲಿ ಇದಂಥದ್ದಲ್ಲ. ಕೂತ್ಕೊಳ್ಳಿ, ಶಾಸ್ತ್ರನ ಮುಂದುವರಿಸಿ. ಇಲ್ಲ ಬಾವಾ,